ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಪಡೆದು ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ. ಈ ಸ್ವತಂತ್ರವಾಗಿ ಬದುಕ್ತಿರುವಂಥ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯವನ್ನು ಉಳಿಸುವಂಥದ್ದು, ನಾವು ಅದರ ರುಚಿಯನ್ನು ಅನುಭವಿಸುವಂಥದ್ದು ಮತ್ತು ಮುಂದಿನ ಸಮಾಜಕ್ಕೆ ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಅದು ಎರಡೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ನಮ್ಮ ಕೈಯಲ್ಲಿ ಉಂಟು. ನೀವು ತಿಳ್ಕೊಂಡಿರ್ಬೋದು. ಇದನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ನಮ್ಮ ಜೀವನ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು, ನಾವು ಸಮಾಜಕ್ಕಾಗಿ ಯಾವ ರೀತಿ ಇರಬೇಕು, ನಾವು ನಮ್ಮ ಕುಟುಂಬಕ್ಕಾಗಿ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ಎಲ್ಲ ವಿಚಾರವನ್ನು ಹೇಳಿಕೊಡುವಂಥ ವ್ಯವಸ್ಥೆ ಈ ಶಿಕ್ಷಣ ವ್ಯವಸ್ಥೆ. ಇದರಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಆಯಾಮದಲ್ಲಿ ಆ ಜೀವನ ಪದ್ಧತಿಯನ್ನು ಹೇಳಿ ಆ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಈ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರ ಒಂದು ಭಾಗವೇ ಈ ಒಂದು ರಾಷ್ಟ್ರೀಯ ವಿಶೇಷ ಶಿಬಿರ ಪ್ರತಿ ವರ್ಷ ಆಯೋಜನೆ ಆಗುವಂಥದ್ದು. ನಮ್ಮ ಈ ಶಾಲೆಯ ಈ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ನಮ್ಮ ಮಾಳದ ಕಾಲೇಜಲ್ಲಿ ಈಗ ಹೋಗಿ ಈ ಕ್ಯಾಂಪಲ್ಲಿ ಭಾಗವಹಿಸಿ ಅಲ್ಲಿ ಆ ಒಂದು ಅನುಭವವನ್ನು ಪಡೀತಾ ಇದ್ದಾರೆ. ಭಾರಿ ಒಂದು ವಿಶಿಷ್ಟಪೂರ್ಣವಾದ ಈ ಒಂದು ವಾತಾವರಣದಲ್ಲಿ ನೀವು ಇದ್ದೀರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಜ್ಯ ಮಟ್ಟದ ವಿಶೇಷ ಕೃಷಿ ಮೇಳಾದಂಥ ಪರಿಸರ ಈ ಒಂದು ವಾತಾವರಣ. ಅಂಥ ಒಂದು ಉತ್ತಮ ವಾತಾವರಣದಲ್ಲಿ ನೀವೆಲ್ಲ ಸೇರಿದ್ದೀರಿ. ನಿಮ್ಮ ಮುಂದಿನ ಜೀವನದೊಟ್ಟಿಗೆ ನಾವು ರಾಷ್ಟ್ರೀಯತೆಯನ್ನು ಹೇಗೆ ಉಳಿಸಬೇಕು, ಆ ಒಂದು ಬದ್ಧತೆಯಿಂದ ನಾವೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿಕೊಡುವಂಥ ಒಂದು ವ್ಯವಸ್ಥೆಗೆ ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಭಾರಿ ಖುಷಿ ಆಯ್ತೇನೆಂದರೆ, ಇಷ್ಟು ಮಕ್ಕಳು NSS ಕ್ಯಾಂಪ್ಗೆ ಇಲ್ಲಿ ಭಾಗವಹಿಸುವುದಿಲ್ಲ. ನಾನು ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ನೋಡ್ತಾ ಇದ್ದೇನೆ. ಅದೊಂದು 50 ಜಾಸ್ತಿ ಅಂದರೆ 75 ಮಂದಿ ಭಾಗವಹಿಸುವಂಥದ್ದು ವಿಶೇಷ. ಆದರೆ ಭಾರಿ ಖುಷಿ ಆಯಿತು. ನಾನು ಬಂದ ಕೂಡಲೇ ಕೇಳಿದೆ, ಇದೇನು ಇಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಗಣನಾಥ ಶೆಟ್ಟಿ ಹತ್ರ. ಅದಕ್ಕೆ ಅವ್ರು ಹೇಳಿದರು, 50 ಮಕ್ಕಳ ಈ ತಂಡ ಇರಬೇಕಿತ್ತು, 100 ಮಕ್ಕಳು ವಿಶೇಷವಾಗಿ ನಾವೇ ಭಾಗವಹಿಸ್ತೇವೆ ಅಂತೇಳಿ ಇದರೊಟ್ಟಿಗೆ ಸೇರಿದ್ದಾರೆ ಅಂತ ಹೇಳಿದರು. ಇದು ಏನನ್ನು ಸೂಚಿಸಿದ್ದಾರೆ ಅಂತ ಹೇಳಿದರೆ, ಆ ಕ್ರಿಯೇಟಿವ್ ಕಾಲೇಜ್ ಎನ್ನುವಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಈಗ ಗೊತ್ತಾಗ್ತಾ ಉಂಟು. ಅಂದರೆ ಮಕ್ಕಳಿಗೆ ರಜೆ ಇರುವಾಗ ಮಜಾ ಮಾಡುವವರು ಜಾಸ್ತಿ, ನಮಗೊಂದಷ್ಟು ಮಾತ್ರ ರಜೆ ಸಿಕ್ಕಿದೆ ಅದನ್ನು ಅನುಭವಿಸುವ ಅಂತೇಳಿ. ಆದರೆ ನಾವೊಂದು ರಾಷ್ಟ್ರೀಯ ಸೇವಾ ಯೋಜನೆಯ ಈ ಶಿಬಿರದಲ್ಲಿ ಭಾಗವಹಿಸ್ತೇವೆ. ಈ ಮುಖಾಂತರವಾಗಿ ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನುವಂಥದ್ದನ್ನು ಕಲಿತೇವೆ, ನಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ತೇವೆ ಅಂತೇಳಿ. ನೀವೊಂದು 50ರಲ್ಲಿ 150 ಮಂದಿ ಬಂದಿದ್ದೀರಿ, 100 ಜನ ವಿಶೇಷ ಹೆಚ್ಚಿಗೆ ಬಂದಿದ್ದರೆ ಅಂದರೆ ಅದು ಆ ಕ್ರಿಯೇಟಿವ್ ಕಾಲೇಜಿನ ಮಾಡೆಲ್ ಅಂತೇಳಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಆ 7 ಜನ ಶಿಕ್ಷಕರು ಏನು ಸೇರಿ ನಾವು ಕೂಡ ಸಮಾಜವನ್ನು ಕಟ್ಟಬೇಕು, ಒಂದು ಸ್ಕೂಲನ್ನು ಪ್ರಾರಂಭ ಮಾಡಿ ಸಮಾಜಕ್ಕೆ ನಮ್ಮ ಕೊಡುಗೆ ಕೊಡಬೇಕು ಅನ್ನೋಂಥದ್ದನ್ನು ಏನು ಆ ಒಂದು ತಯಾರು ಮಾಡಿದ್ದಾರೆ. ಆ ಕ್ರಿಯೇಟಿವ್ ಅನ್ನುವಂಥ ಮಗುವನ್ನು, ಆ ಮಗು ಒಂದು ಒಳ್ಳೆಯ ಹೆಮ್ಮರವಾಗಿ ಬೆಳೆಯುತ್ತದೆ, ಸಮಾಜಕ್ಕೆ ನೆರಳನ್ನು ಕೊಡ್ತದೆ ಅನ್ನೋದಕ್ಕೆ ಇವತ್ತಿನ ಈ 100 ಮಂದಿ ಮಕ್ಕಳು ವಿಶೇಷವಾಗಿ ಹೆಚ್ಚಿಗೆಯಾಗಿ ಬಂದು ಸೇರಿರುವಂಥದ್ದೇ ಒಂದು ಕಾರಣ. ಅದೊಂದು ನಮಗೆ ಮಾರ್ಗದರ್ಶನ ಅಂತೇಳಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಬಂದಿರುವಂಥ ಮಕ್ಕಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಕಣ್ಣ ಮುಂದೆ ಸಾವಿರಾರು ಸಮಸ್ಯೆಗಳುಂಟು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವದಲ್ಲಿಯೇ ಒಂದು ಮಾದರಿಯಾಗುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಸ್ವತಂತ್ರವಾಗಿ ಬದುಕುವಂಥ, ನ್ಯಾಯಯುತವಾಗಿ ಬದುಕುವಂಥ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಉಂಟಂತೇಳಿ ಇಡೀ ವಿಶ್ವವೇ ನಮ್ಮನ್ನು ಹಾಡಿ ಹೊಗಳ್ತಾ ಉಂಟು. ಆದರೆ ಅದರಲ್ಲಿಯೂ ಮತ್ತೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥದ್ದು ಮಂತಷ್ಟು ನ್ಯೂನತೆಗಳು ನಮ್ಮ ಕಣ್ಣೆದುರುಂಟು. ಇದೆಲ್ಲವನ್ನು ಸರಿ ಮಾಡಬೇಕು ಅಂದರೆ ಅದು ನಾವೆಲ್ಲ ಸೇರಿ ಮಾಡಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಆಡಳಿತ ಮಾಡಿ ನಾವೇ ಈ ಸಮಾಜವನ್ನು ಇಟ್ಕೊಂಡು ಹೋಗುವಂಥ ವ್ಯವಸ್ಥೆ ಇರೋದು. ಅದರಲ್ಲಿ ನಮ್ಮ ರಾಷ್ಟ್ರೀಯತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಂಡು ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಆ ನ್ಯೂನತೆಗಳನ್ನು ನಾವು ಗುರುತಿಸಿ ಇನ್ನು ಮುಂದಕ್ಕೆ ಅಂಥ ನ್ಯೂನತೆಗಳು ಬರದ ಹಾಗೆ ನಾವು ತಯಾರು ಮಾಡುವಂಥದ್ದು ವಿಶೇಷವಾಗಿ ಅಗತ್ಯ ಉಂಟು. ಈ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ನಾವು ಎಲ್ಲ ಕಡೆ ಕೇಳ್ತೇವೆ, ಆದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ಮರೀತೇವೆ. ನಮ್ಮ ಕರ್ತವ್ಯವನ್ನು ಪ್ರಥಮವಾಗಿ ಮಾಡಿ ಮತ್ತೆ ನಮ್ಮ ಹಕ್ಕನ್ನು ನಾವು ಕೇಳಿ ಪಡೆಯುವುದನ್ನು ನಾವು ಕಲಿಬೇಕು. ಆಗ ಮಾತ್ರ ಈ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಉಳಿಯುತ್ತದೆ, ಮುಂದಿನ ಸಮಾಜಕ್ಕೆ ಉಳಿಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಒಂದು ವಿಶೇಷ ಪ್ರಯತ್ನವನ್ನು ಮಾಡುವ. ಈ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ಮುಖಾಂತರವಾಗಿ ನಡೆಯುತ್ತಿರುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ಆ ಎಲ್ಲ ಮತ ಪಂಗಡಗಳ ದೇವರ ಅನುಗ್ರಹದಿಂದ ಉತ್ತಮ ರೀತಿಯಲ್ಲಿ ನಡೀಲಿ. ಅವರ ಏನು ಕನಸುಗಳುಂಟು, ಏನು ಯೋಚನೆಗಳುಂಟು, ಅದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ. ಆ ಮುಖಾಂತರವಾಗಿ
ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.